ಸತತ ಎರಡನೇ ಬಾರಿಗೆ ಐಪಿಎಲ್ ಟ್ರೋಫಿಗೆ ಮುತ್ತಿಕ್ಕಿದ ಆರ್ಸಿಬಿ. ಗುಜರಾತ್ ಟೈಟನ್ಸ್ನ ತವರಿನಲ್ಲೇ ಹುಟ್ಟಡಗಿಸಿದ ಬೆಂಗಳೂರು. ಫೈನಲ್ಸ್ನಲ್ಲೂ ಅರ್ಧ ಶತಕ ದಾಖಲಿಸಿದ ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ. ಆರ್ಸಿಬಿ ಗೆಲುವಿಗೆ ರಾಜ್ಯಾದ್ಯಂತ ಸಂಭ್ರಮಾಚರಣೆ. ಬೆಂಗಳೂರಿನ ಎಂಜಿ ರೋಡ್ ಬ್ರಿಗೇಡ್ ರಸ್ತೆಯಲ್ಲಿ ಮಿಡ್ ನೈಟ್ ಚಿತ್ತಾರ. ಹೈದರಾಬಾದ್ನಲ್ಲೂ ಬೆಂಗಳೂರು ಗೆಲುವಿಗೆ ಭರ್ಜರಿ ಸಂಭ್ರಮ. ಐಪಿಎಲ್ 19ರಲ್ಲಿ 15 ವರ್ಷದ ಬಾಲಕನಿಗೆ ಪ್ರಶಸ್ತಿಗಳ ಸುರಿಮಳೆ. ಸೀಸನ್ ಆರೆಂಜ್ ಕ್ಯಾಪ್ ಮುಡಿಗೇರಿಸಿಕೊಂಡು ವೈಭವ್ ದಾಖಲೆ. ಸೂಪರ್ ಸ್ಟ್ರೈಕರ್, ವ್ಯಾಲ್ಯೂಯೇಬಲ್, ಎಮರ್ಜಿಂಗ್ ಪ್ಲೇಯರ್ ಆಗಿ ಹೊರಹೊಮ್ಮಿದ ಸೂರ್ಯವಂಶಿ. ಫೈನಲ್ ನಂತರ ಹೋಟೆಲ್ಗೆ ಹೋಗುವ ದಾರಿಯಲ್ಲಿ ಜಿಟಿ ತಂಡದ ಬಸ್ನಲ್ಲಿ ಬೆಂಕಿ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಹೊತ್ತಿದ ಶಂಕೆ. ತಕ್ಷಣ ಗುಜರಾತ್ ಟೈಟನ್ಸ್ ಆಟಗಾರರು ಬೇರೆ ಬಸ್ಗೆ ಸ್ಥಳಾಂತರ. ದೆಹಲಿಗೆ ತೆರಳಿದ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್. ಎಚ್ಎಎಲ್ನಿಂದ ವಿಶೇಷ ವಿಮಾನದಲ್ಲಿ ಪ್ರಯಾಣ ಬೆಳೆಸಿದ ಡಿಕೆಶಿ ಸಿದ್ದು. ಸಚಿವ ಸಂಪುಟ ರಚನೆ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ. ಕ್ಯಾಬಿನೆಟ್ ರಚನೆಗೆ ದೆಹಲಿಗೆ ತೆರಳುತ್ತಾ ಇರುವ ವಿಚಾರ. ನಾನು, ಸಿದ್ದರಾಮಯ್ಯ ಸಾಹೇಬರು ದೆಹಲಿಗೆ ಹೋಗ್ತಾ ಇದ್ದೀವಿ ಎಂದ ಡಿಕೆಶಿ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿರುವ ಉಭಯ ನಾಯಕರು. ತಮ್ಮದೇ ಪ್ರತ್ಯೇಕ ಪಟ್ಟಿಗಳನ್ನು ತೆಗೆದುಕೊಂಡು ಹೋಗ್ತಾ ಇರೋ ಡಿಕೆಶಿ, ಸಿದ್ದರಾಮಯ್ಯ ಆಪ್ತರನ್ನ ಸಂಪುಟಕ್ಕೆ ಸೇರಿಸಲು ಉಭಯ ನಾಯಕರ ತಂತ್ರ. 3 ಸೂತ್ರಗಳ ಮೇಲೆ ಕ್ಯಾಬಿನೆಟ್ ರಚನೆ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ನಿಂದಲೂ ಒಂದು ಪಟ್ಟಿ ಸಿದ್ಧ. ಸಚಿವ ಸ್ಥಾನಕ್ಕಾಗಿ ಬಳ್ಳಾರಿ ಕಾಂಗ್ರೆಸ್ ನಾಯಕರ ನಡುವೆ ಶುರುವಾಯಿತು ಫೈಟ್. ಮಂತ್ರಿ ಪಟ್ಟಕ್ಕಾಗಿ ಬಿ ನಾಗೇಂದ್ರ ಪಟ್ಟು. ಪತ್ನಿಗೆ ಮಿನಿಸ್ಟರ್ಗಿರಿ ಕೊಡಿಸಲು ಹೈಕಮಾಂಡ್ ಮಟ್ಟದಲ್ಲಿ ತುಕಾರಾಂ ಕಸರತ್ತು. ಸಿದ್ದರಾಮಯ್ಯ ಬೆನ್ನಿಗೆ ಆಪ್ತ ಸತೀಶ್ ಚೂರಿ ಅಂತ ಪೋಸ್ಟ್. ಕರುನಾಡ ಕುರುಬ ಗೌಡ್ರು ಅನ್ನೋ ಫೇಸ್ಬುಕ್ ಅಕೌಂಟ್ನಲ್ಲಿ ವೈರಲ್. ಸತೀಶ್ ಆಪ್ತ ರಾಜಶೇಖರ್ನಿಂದ ಸಿಇಎನ್ ಠಾಣೆಯಲ್ಲಿ ಕೇಸ್. ಮಂಡ್ಯ ಜಿಲ್ಲೆಯ ಶಾಸಕರಿಂದಲೂ ಸಚಿವ ಸ್ಥಾನಕ್ಕೆ ಲಾಬಿ. 3 ಹಿರಿಯ ಶಾಸಕರಿಂದ ಸಚಿವ ಸ್ಥಾನಕ್ಕೆ ಪೈಪೋಟಿ. 2 ನೂತನ ಶಾಸಕರು ಕೂಡ ರೇಸ್ನಲ್ಲಿ. ಸಚಿವ ಸ್ಥಾನಕ್ಕಾಗಿ ರಾಯಚೂರು ಶಾಸಕ ಹಂಪನಗೌಡ ಬಾದರ್ಲಿ, ಬಸನಗೌಡ ತುರುವಿಹಾಳ್, ಬಸನಗೌಡ ದದ್ದಲ್ ಓಡಾಟ. ಎಂಎಲ್ಸಿ ಬೋಸರಾಜು, ವಸಂತಕುಮಾರ್, ಬಸನಗೌಡ ಬಾದರ್ಲಿಯಿಂದಲೂ ಪೈಪೋಟಿ. ಡಿಕೆ ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ನಿರಂತರ ಭೇಟಿ. ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನಕ್ಕೆ ಮನವಿ. ಹಜರತ್ ಶೇಖ್ ಶಾ ವಲಿ ದರ್ಗಾದಲ್ಲಿ ಮುಸ್ಲಿಮರಿಂದ ಪ್ರಾರ್ಥನೆ. ಸತತ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಸುಬ್ಬಾರೆಡ್ಡಿ. ಸಂಪುಟ ರಚನೆಗೂ ಮುನ್ನೆಲೆಗೆ ಬಂದ ದಾವಣಗೆರೆ ದಂಗಲ್ ಬೈ ಎಲೆಕ್ಷನ್ನಲ್ಲಿ ಮಾಜಿ ಸಚಿವ ಷಡ್ಯಂತ್ರ ಆರೋಪ. ಕೆಎಂಡಿಸಿ ನಿರ್ದೇಶಕ ಮೊಹಮ್ಮದ್ ಸಿರಾಜ್ ಜೊತೆಗೆ ಜಮೀರ್ ಮಾತನಾಡಿದ್ದಾರೆ ಎನ್ನಲಾಗಿರುವ ಸಂಭಾಷಣೆಯ ಆಡಿಯೋ ವೈರಲ್. ಎರಡು ವರ್ಷ ಮೊದಲೇ ರಾಜ್ಯ ರಾಜಕಾರಣಕ್ಕೆ ವಾಪಸ್ಸಾಗಲು ಬಿಜೆಪಿ ಸಂಸದರು ಸಜ್ಜು. ಶೆಟ್ಟರ್, ಬೊಮ್ಮಾಯಿ, ಸೋಮಣ್ಣ ಸೇರಿ ಹಲವರು ಸಾಕಂತಿದ್ದಾರೆ ರಾಷ್ಟ್ರ ರಾಜಕಾರಣ. ಹೈಕಮಾಂಡ್ ನಾಯಕರಿಗೆ ಪತ್ರ ಬರೆದು ಮನದಿಂಗಿತ ವ್ಯಕ್ತ. ಮುಸ್ಲಿಂ ಸಮುದಾಯದವರ ಕೇಸ್ ವಾಪಸ್ ವಿಚಾರಕ್ಕೆ ವಿಜೇಂದ್ರ ಕಿಡಿ. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಮಾಡ್ತಾ ಇದೆ. ಡಿಕೆಶಿ ಸಿಎಂ ಆದರೂ ರಾಜ್ಯದಲ್ಲಿ ಏನೂ ಅಭಿವೃದ್ಧಿ ಕಾಣೋದಿಲ್ಲ ಅಂತ ಬೀದರ್ನಲ್ಲಿ ಬಿವೈವಿ ವಾಗ್ದಾಳಿ. ಬಾಗೇಪಲ್ಲಿ ಅಪಘಾತದಲ್ಲಿ ಮೃತಪಟ್ಟವರ ಸಂಖ್ಯೆ 7ಕ್ಕೆ ಏರಿಕೆ. ನಿನ್ನೆ ಸ್ಥಳದಲ್ಲಿ ಸಾವನ್ನಪ್ಪಿದ 5, ಇವತ್ತು ಚಿಕಿತ್ಸೆ ಫಲಕಾರಿಯಾಗಿದೆ. ಮತ್ತಿಬ್ಬರು ಸಾವು. ರಾಷ್ಟ್ರೀಯ ಹೆದ್ದಾರಿ 44ರ ಥಾರ್ ಆಟೋಗೆ ಡಿಕ್ಕಿ ಹೊಡೆದು ನಡೆದಿದ್ದ ದುರ್ಘಟನೆ. ಬೆಂಗಳೂರು ಹೆಬ್ಬಾಳ ಮುಖ್ಯ ರಸ್ತೆಯಲ್ಲಿ ಅಕ್ಕಿ ತುಂಬಿದ ಲಾರಿ ಪಲ್ಟಿ. ಅತಿ ವೇಗದ ಅಜಾಗರೂಕ ಚಾಲನೆಯಿಂದ ಡಿವೈಡರ್ಗೆ ಡಿಕ್ಕಿ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಸ್ಥಳಕ್ಕೆ ಹೆಬ್ಬಾಳ ಸಂಚಾರ ವಿಭಾಗ ಪೊಲೀಸರ ಭೇಟಿ.
ಹಿಜಾಬ್ಗೆ ಅನುಮತಿ ನೀಡಿದ್ದಕ್ಕೆ ಸರ್ಕಾರದ ವಿರುದ್ಧ ಆಕ್ರೋಶ. ಹಿಜಾಬ್ ವಿರುದ್ಧ ಸಮರ ಸಾರಿದ ಹಿಂದೂ ಪರ ಸಂಘಟನೆ. ಶಾಲಾ ಕಾಲೇಜುಗಳಲ್ಲಿ ಕೇಸರಿ ಶಾಲು ವಿತರಣೆಗೆ ಮುಂದಾದ ಶ್ರೀರಾಮ ಸೇನೆ. ತಮಿಳು ನಟ ಸೂರ್ಯ ನಟನೆಯ ಕರುಪ್ಪು ಸಿನಿಮಾಗೆ ಭರ್ಜರಿ ಯಶಸ್ಸು. ಗಲ್ಲಾ ಪೆಟ್ಟಿಗೆಯಲ್ಲೂ ದಾಖಲೆಯ ಕಲೆಕ್ಷನ್ ಗಳಿಸಿದ ಕರುಪ್ಪು. ಸಿನಿಮಾ ಟೀಮ್ಗೆ BE6 ಬ್ಯಾಟ್ಮ್ಯಾನ್ ಎಡಿಷನ್ ಕಾರುಗಳನ್ನು ಗಿಫ್ಟ್ ಕೊಟ್ಟ ಸೂರ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.